ನಿಮ್ಮನ್ನ ಅವರು ಬಿಟ್ಟು ಹೋದ ನಂತರ ಅವರ ಜೀವನ ಹೇಗಿದೆ, ಸೊಸೈಟಿ ಆಗಿರ್ಬೋದು ಅಥವಾ ತಮ್ಮ ಒಂದು ಪೇರೆಂಟ್ಸ್ ರಿಲೇಟಿವ್ಸ್ ಏನ್ ಹೇಳ್ತಾರೆ. ಸೊ ಈ ರೀತಿಯ ಒಂದು ಭಯ ಅಂತಕ್ಕಂಥದ್ದು ವಿಪರೀತ. ಹಣಕಾಸಿನ ವಿಚಾರವಾಗಿ ತುಂಬಾನೇ ಒಂದು ಸೀರಿಯಸ್ ಆಗಿದ್ದಾರೆ ಈ ಒಂದು ವ್ಯಕ್ತಿ. ಏನೋ ಒಂದು ಹೋರಾಟ, ಒಂದು ಯುದ್ಧಕ್ಕೆ ಈ ಒಂದು ವ್ಯಕ್ತಿ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರ, ಇವತ್ತಿನ ದಿನ ವಿಶೇಷವಾಗಿ ಯಾವ ಒಂದು ಟಾಪಿಕಿನ ಬಗ್ಗೆ ನಾನು ಟ್ಯಾರೋ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ತುಂಬಾ ಇಷ್ಟಪಡುವಂತಹ ವ್ಯಕ್ತಿ, ಇಫ್ ಇನ್ ಕೇಸ್ ಅವ್ರು ಏನಾದ್ರೂ ನಿಮ್ ಜೊತೆ ಬಿಟ್ಟು ಹೋದಲ್ಲಿ, ಮಾತುಕತೆ ಆಗ್ತಾ ಇರಲ್ಲ, ಅವ್ರ ಮೆಸೇಜ್ ರಿಪ್ಲೈ ಮಾಡ್ತಾ ಇರಲ್ಲ, ಏನೋ ಒಂದು ಫ್ಯಾಮಿಲಿ ರೀಸನ್ಗೋಸ್ಕರ ನಿಮಗೆ ಒಂಥರ ಬ್ರೇಕಪ್ ಥರ ಆಗಿರುತ್ತೆ. ಅವರು ಯಾಕೆ ಬಿಟ್ಟು ಹೋದ್ರು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಉದಾಹರಣೆ ಅಥವಾ ಏನೋ ಒಂದು ರೀಸನ್ ಕೊಟ್ಬಿಟ್ಟು ಹಿಂಗಾಯ್ತು ಹಂಗಾಯ್ತು ಅಂತ ಎಸ್ಕೇಪ್ ಆಗುವಂಥ ಒಂದು ಸಿಚುವೇಶನ್ಸ್ ಇರ್ಬೋದು. ಸೊ ಈ ರೀತಿ ಯಾರೆಲ್ಲ ನೀವು ಸಿಚುವೇಶನ್ ಅಲ್ಲಿ ಇದ್ದೀರಾ, ನಿಮ್ಗಾಗಿ ಈ ಒಂದು ವಿಡಿಯೋ ಎಕ್ಸ್ಕ್ಲೂಸಿವ್ಲಿ ಇರುತ್ತೆ. ಯೂನಿವರ್ಸ್ ಕಡೆಯಿಂದ ಯಾವೆಲ್ಲ ಎನರ್ಜೀಸ್ ನಿಮ್ಗೋಸ್ಕರ ಇದೆ, ಏನು ನಡೀತಾ ಇದೆ ನಿಮ್ಮ ಒಂದು ಮುಂದಿನ ಒಂದು ಜೀವನದಲ್ಲಿ ಅಂತಕ್ಕಂಥದ್ದನ್ನ ನಾವು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ತಿಳ್ಕೊಳ್ಳೋಣ ವೀಕ್ಷಕರೇ. ಹಾಗೆ ಈ ಒಂದು ವಿಡಿಯೋ ಕೊನೆಯಲ್ಲಿ ನಿಮಗೆ ಸಕ್ಸಸ್, ಲಕ್, ನೇಮ್, ಫೇಮ್, ಆಪರ್ಚುನಿಟಿಗೋಸ್ಕರ ಒಂದು ಏಂಜಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಖಂಡಿತ ವಿಡಿಯೋವನ್ನ ಕೊನೆ ತನಕ ನೋಡಿ. ಸೊ ನೀವು ಯಾರ ಬಗ್ಗೆ ಕೇಳಬೇಕಂತ ಅನ್ಕೊಂಡಿದ್ದೀರಾ, ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತಾ ನೀವು ಈ ಒಂದು ವಿಡಿಯೋವನ್ನ ನೋಡ್ಬೇಕಾಗತ್ತೆ. ಆ್ಯಂಡ್ ಯಾರೆಲ್ಲ ಟ್ಯಾರೋ ರೀಡಿಂಗ್ನ ಕಲಿಬೇಕು ಅಂತ ಇದ್ದೀರಾ, ಖಂಡಿತ ಸ್ಕ್ರೀನ್ ಮೇಲೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕರೆ ಅಥವಾ ವಾಟ್ಸಪ್ ಮಾಡಿ ನೀವು ಮಾಹಿತಿಯನ್ನು ಪಡ್ಕೋಬೋದು ವೀಕ್ಷಕರೇ. ಓಕೆ, ಸೊ ನೋಡೋಣ ಯಾವ ಒಂದು ಮೆಸೇಜಸ್ ಇದೆ ನಿಮ್ಮ ಒಂದು ಪರ್ಸನ್ ಕಡೆಯಿಂದ. ಸದ್ಯಕ್ಕೆ ಅವರ ಒಂದು ಆಲೋಚನೆ ಯಾವ ರೀತಿ ಇದೆ, ಏನೆಲ್ಲ ನಡೀತಾ ಇದೆ ಅವರ ಲೈಫಲ್ಲಿ. ಸೊ ನಿಮ್ಮನ್ನ ಅವರು ಬಿಟ್ಟು ಹೋದ ನಂತರ ಅವರ ಜೀವನ ಹೇಗಿದೆ, ಹಾಗೆ ಅವರು ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರುವಂತಹ ಒಂದು ಸಾಧ್ಯತೆ ಇದೆಯಾ. ಸೊ ಯೂನಿವರ್ಸಲ್ಲಿ ಪ್ರೇಯರನ್ನು ಮಾಡ್ತಾ, ಓಕೆ, ಆ್ಯಂಡ್ ಮುಂದಿನ 3 ತಿಂಗಳು ನಿಮ್ಮ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ. ಸೊ ಮುಂದಿನ 3 ತಿಂಗಳ ಎನರ್ಜೀಸ್ನ ಸಹ ನಾನು ಇಲ್ಲಿ ಪಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಬಾಟಮ್ ಆಫ್ ದ ಡೆಕ್ ನೋಡೋದಾದ್ರೆ ಡೆತ್ ಕಾರ್ಡ್ ಬಂದಿದೆ. ಅಫ್ಕೋರ್ಸ್, ಬಿಕಾಸ್ ಈ ಒಂದು ರಿಲೇಶನ್ಶಿಪ್ ಈ ಒಂದು ಹಂತಕ್ಕೆ ಬಂದು ನಿಂತಿದೆ. ಸೊ ಯಾವುದೇ ರೀತಿಯ ಒಂದು ಕಮ್ಯುನಿಕೇಶನ್ ಆಗ್ತಾ ಇಲ್ಲ, ಒಂದು ರೀತಿ ಶತ್ರು ಥರ ನೋಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಒಂದು ವಿಚಾರದಲ್ಲಿ ತುಂಬಾ ಪ್ರಾಬ್ಲಮ್ ಅಂತಕ್ಕಂಥದ್ದು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈ ಒಂದು ವ್ಯಕ್ತಿ. ಯಾವುದೇ ರೀತಿಯ ಒಂದು ಸ್ಪಷ್ಟತೆ ಅಂತಕ್ಕಂಥದ್ದು ನಿಮಗೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ ನೋಡಿ, ಮೊದಲನೇದಾಗಿ ಹೇಳಬೇಕಂದ್ರೆ ಈ ಒಂದು ವ್ಯಕ್ತಿ ಬಹಳ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಾರೆ. ಇವ್ರಿಗೆ ಒಂದು ರೀತಿ ಹಣಕಾಸಿನ ವಿಚಾರವಾಗಿ ಬಹಳಷ್ಟು ಗೊಂದಲಗಳಿದೆ. ಹಾಗೆ ಯಾವುದೇ ಒಂದು ನಿರ್ಧಾರವನ್ನ ಕೈಗೊಳ್ಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ವ್ಯಕ್ತಿ ಸದ್ಯಕ್ಕೆ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇವರ ಒಂದು ಫ್ಯಾಮಿಲಿಯಲ್ಲಿ ಇವರ ಒಂದು ಪೇರೆಂಟ್ಸ್ ಆಗಿರ್ಬೋದು, ಎಸ್ಪೆಷಲಿ ತಾಯಿ ಕಡೆಯಿಂದ ತುಂಬಾನೇ ಇವ್ರಿಗೆ ಹಿಂಡ್ರೆನ್ಸ್ ಅಂತಕ್ಕಂಥದ್ದು ಬರುತ್ತೆ. ಅಂದ್ರೆ ಇವ್ರಿಗೆ ಅಷ್ಟು ಸಪೋರ್ಟಿವ್ ಅಂತಕ್ಕಂಥದ್ದು ಇರೋದಿಲ್ಲ. ಇವರು ಸಹ ತುಂಬಾನೇ ಟ್ರೈ ಮಾಡ್ತಾರೆ, ಇಲ್ಲ ನನ್ನ ಒಂದು ಓನ್ ಡಿಸಿಷನ್ಸ್ನ ನಾನೇ ತಗೋಬೇಕು, ಯಾರಿಗೂ ನಾನು ನನ್ನ ಲೈಫ್ನ ಕೊಡಬಾರ್ದು, ನನ್ಗೆ ಹೆಂಗ್ ಬೇಕೋ ಹಾಗೆ ನಾನು ಬದುಕಬೇಕು ಅನ್ನುವಂತಹ ಒಂದು ವಿಚಾರ ಸಹ ಇವ್ರಿಗೆ ಮೈಂಡಲ್ಲಿ ಇರುತ್ತೆ. ಆದರೆ ಇವ್ರಿಗೆ ಹೆಂಗಂದ್ರೆ ಸೊಸೈಟಿ ಆಗಿರ್ಬೋದು ಅಥವಾ ತಮ್ಮ ಒಂದು ಪೇರೆಂಟ್ಸ್ ರಿಲೇಟಿವ್ಸ್ ಏನ್ ಹೇಳ್ತಾರೆ, ಸೊ ಈ ರೀತಿಯ ಒಂದು ಭಯ ಅಂತಕ್ಕಂಥದ್ದು ವಿಪರೀತ. ಅಂಡ್ ಇವ್ರು ಹೇಗಂದ್ರೆ ಆಕ್ಷನ್ ತಗೊಳ್ಳಲ್ಲ ವೀಕ್ಷಕರೇ. ಸೊ ಸಮಯ ಹೇಗಿದೆ, ಸಮಯಕ್ಕೆ ತಕ್ಕಂಗೆ ಇವರು ತಮ್ಮ ಬಣ್ಣವನ್ನ ಬದಲಾಯಿಸ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ನಿಮ್ಗೆ ನೋಡಿ, ಇವತ್ತಿನವರೆಗೂ ಒಂದು ಪ್ರಾಪರ್ ಕಮಿಟ್ಮೆಂಟ್ ಸಿಕ್ಕಿಲ್ಲ. ಹಾಗೆ ಜಾಬ್ಗೂ ಇವರು ಬಹಳ ಒಂದು ಟ್ರೈ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ.
ಅಥವಾ ಜಾಬ್ಗೆ ಟ್ರೈ ಮಾಡ್ತಿದ್ದಾರೆ, ಅಥವಾ ಜಾಬಲ್ಲೇ ಕರೆಂಟ್ ಜಾಬಲ್ಲೇ ಪ್ರಮೋಷನ್ ಅಂತಕ್ಕಂಥದ್ದು ಏನೋ ಒಂದು ಹಣಕಾಸಿನ ವಿಚಾರವಾಗಿ ತುಂಬಾನೇ ಒಂದು ಸೀರಿಯಸ್ ಆಗಿದ್ದಾರೆ ಈ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಹಾಗೆ ತನ್ನ ಕರಿಯರ್ ಪಾತ್ನ ಮುಂದೆ ಹೇಗ್ ತಗೊಂಡು ಹೋಗ್ಬೇಕು, ಮುಂದೆ ಯಾವ ರೀತಿ ನಾನು ಈ ನನ್ನ ಒಂದು ಕರಿಯರ್ನ ಬಿಲ್ಡ್ ಮಾಡಿ, ಮೋಸ್ಟ್ಲಿ ಇವರು ಫ್ಯಾಮಿಲಿ, ಕರಿಯರ್, ಹಣಕಾಸು ಬರೀ ಇದ್ರ ಮೇಲೇನೆ ಫೋಕಸ್ ಮಾಡ್ತಾ ಇದ್ದಾರೆ. ಆದ್ರೆ ಇವ್ರು ಮಿಸ್ ಮಾಡ್ಕೊಳ್ತಾ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ರಿಲೇಶನ್ಶಿಪ್ ನ ಸಹ ನಾನು ಚೆನ್ನಾಗಿ ನೋಡ್ಕೋಬೇಕು. ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಒಂಚೂರು ಎಡವಟ್ಟಾಯ್ತು ಅಂದ್ರೂ ಆ ರಿಲೇಶನ್ಶಿಪ್ ಉಳಿಯಲ್ಲ ಅನ್ನುವಂತಹ ಒಂದು ಸಣ್ಣ ವಿಚಾರ ಇವರ ಗಮನಕ್ಕೆ ಬರ್ತಿಲ್ಲ. ಸೊ ಕರೆಂಟ್ಲಿ ಇವರ ಒಂದು ಎನರ್ಜೀಸ್ ನೋಡೋದಾದ್ರೆ, ಅವ್ರ ಮನೆ, ಅವ್ರ ಫ್ಯಾಮಿಲಿ, ಅವ್ರ ಹಣಕಾಸು, ಅವ್ರ ಕರಿಯರ್ ಮೇಲೆ ಅಷ್ಟೇ ಇವರ ಗಮನ ಇದೆ, ಬಿಟ್ರೆ ಯಾವುದೇ ರೀತಿಯ ಒಂದು ಎಮೋಷನ್ಸ್ಗೆ ಇಲ್ಲಿ ಜಾಗ ಇಲ್ಲ. ಸೊ ನೀವು ನೋಡ್ಬೋದು, ಯಾವುದು ಎಮೋಷನ್ ಕಾರ್ಡ್ ಅಂತಕ್ಕಂಥದ್ದೇ ಬಂದಿಲ್ಲ. ಸೊ ಆ ಎನರ್ಜಿ ಅಂತಕ್ಕಂಥದ್ದು ಬಹಳ ಬಹಳ ಕಮ್ಮಿ. ಅಂಡ್ ಈ ವ್ಯಕ್ತಿ ಹೇಗಂದ್ರೆ ತುಂಬಾ ಒಂದು ಮೇಜರ್ ಟ್ರಾನ್ಸ್ಫರ್ಮೇಶನ್ ಆಗ್ಬೇಕು ಲೈಫಲ್ಲಿ ಅಂತಕ್ಕಂಥ ಏನೋ ಒಂದು ಹೋರಾಟ, ಒಂದು ಯುದ್ಧಕ್ಕೆ ಈ ಒಂದು ವ್ಯಕ್ತಿ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ವ್ಯಕ್ತಿ ಜೀವನದಲ್ಲಿ ಸಹ ಬಹಳಷ್ಟು ನೋಡಿದ್ದಾರೆ, ಬಹಳಷ್ಟು ತೊಂದರೆಗಳನ್ನು ಅನುಭವಿಸಿದ್ದಾರೆ, ಬಹಳಷ್ಟು ಒಂದು ನೋವನ್ನ ರಿಲೇಟಿವ್ಸ್ ಇಂದ ಅನ್ಸ್ಕೊಳ್ಳೋದಾಗಿರ್ಬೋದು, ತುಂಬಾ ಒಂದು ಕೆಳಮಟ್ಟದಿಂದ ಬಂದಿರ್ತಕ್ಕಂಥ ವ್ಯಕ್ತಿ. ಅದಕ್ಕೆ ಇವ್ರಿಗೆ ಹಣಕಾಸಿನ ಒಂದು ಬೆಲೆ ಅಂತಕ್ಕಂಥದ್ದು ಒಂದು ಎಷ್ಟು ಅಮೂಲ್ಯವಾಗಿದೆ ಅಂತಂದ್ರೆ, ಈ ಪ್ರೀತಿಗಿಂತ ಅವ್ರಿಗೆ ಹಣಕಾಸಿನ ಮೇಲೇನೆ ಆ ಒಂದು ವ್ಯಾಮೋಹ ಅಂತಕ್ಕಂಥದ್ದು ಜಾಸ್ತಿ ಇದೆ. ಹೇಗಾದ್ರೂ ಮಾಡಿ ನಾನು ಸಹ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೇಕು ಅನ್ನುವಂತಹ ಒಂದು ಆಲೋಚನೆ ಇವರ ಒಂದು ಮೈಂಡ್ ಅಲ್ಲಿ ತುಂಬಾನೇ ಓಡ್ತಾ ಇದೆ. ಹಾಗಾಗಿ ಒಂದು ತುಂಬಾ ಒಂಥರ ಮಕ್ಕಳ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ತುಂಬಾನೇ ಇಮ್ಮೆಚೂರ್ ಇದೆ ಇವರ ಒಂದು ಫೀಲಿಂಗ್ಸ್ ಅಂತಕ್ಕಂಥದ್ದು ಇರ್ಬೋದು. ಸೊ ಸುಮ್ನೆ ನಿಮ್ಮ ಮೇಲೆ ಅನುಮಾನ ಪಡೋದು, ಬೇಕು ಅಂತಾನೆ ನಿಮ್ಮ ಮೇಲೆ ಜಗಳ ಮಾಡೋದು, ಅಂಡ್ ಹಳೆಯ ವಿಚಾರಗಳನ್ನ ಕೆತ್ಕೊಂಥದ್ದು, ಅಥವಾ ಅರ್ಧಂಬರ್ಧ ಇನ್ಫಾರ್ಮೇಶನ್ ತಿಳ್ಕೊಂಡು ನಿಮ್ಮ ಮೇಲೆ ಕೂಗಾಡ್ತಕ್ಕಂಥದ್ದು. ಒಂದು ಮಗು ಹೇಗೆ ಬ್ಲೇಮ್ ಮಾಡ್ತಾ ಇರುತ್ತೆ ಪ್ರತಿ ಸಲ, ಸೊ ಆ ರೀತಿಯ ಒಂದು ಎನರ್ಜೀಸ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ಈ ಒಂದು ವ್ಯಕ್ತಿಗೆ ನಾನು ಹೇಳ್ದಂಗೆ ತುಂಬಾ ದೊಡ್ಡ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ, ಕರಿಯರ್ ವಿಚಾರದಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ನಾನು ಸಾಧನೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ವ್ಯಕ್ತಿಗೆ ಇದೆ. ನೆಕ್ಸ್ಟ್ 3 ತಿಂಗಳು ಏನಪ್ಪಾ ಆಗುತ್ತೆ ಅಂತಾರೆ, ಸ್ವಲ್ಪ ಕಠೋರವಾಗೇ ಇರ್ತಾರೆ. ಬಿಕಾಸ್ ರಾಹು ಎನರ್ಜಿ ಇರೋದ್ರಿಂದ ಇವರ ಮೈಂಡ್ ಸೆಟ್ ಅಷ್ಟು ಸ್ಟೇಬಲ್ ಆಗಿ ಇರೋದಿಲ್ಲ. ಇವ್ರು ಬರೀ ತಮ್ಮ ಒಂದು ಕರಿಯರ್, ತಮ್ಮ ಒಂದು ಪೊಸಿಷನ್ಗೆ ಮಾತ್ರ ಈ ಒಂದು ವ್ಯಕ್ತಿ ಗಮನವನ್ನ ಕೊಡ್ತಾರೆ. ಸೊ ಪ್ರೀತಿ ವಿಚಾರದಲ್ಲಿ ಅಷ್ಟು ಇವರು ರೊಮ್ಯಾಂಟಿಕ್ ಇರೋದಿಲ್ಲ, ಅಥವಾ ಯಾವುದೇ ರೀತಿಯ ಒಂದು ಪಾಸಿಟಿವ್ ಸೈನ್ ಅಂತಕ್ಕಂಥದ್ದು ಕಾಣಿಸ್ತಾ ಇಲ್ಲ. ಸೊ ರಾಹು ಕೇತುವಿನ ಎನರ್ಜೀಸ್ ಬಂದಿರೋದ್ರಿಂದ ಮುಂದಿನ 3 ತಿಂಗಳು ಬಹಳ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ. ಯಾಕಂದ್ರೆ ಈ ವ್ಯಕ್ತಿ ಮತ್ತೆ ನಿಮ್ಮ ಲೈಫಿಗೆ ಬರ್ತಾರೆ, ಮತ್ತೆ ಏನೋ ಒಂದು ಹೇಳಿ ಹೋಗ್ತಕ್ಕಂಥದ್ದು. ಸೊ ಈ ತರ ಆನ್ ಅಂಡ್ ಆಫ್ ಸಿಚುವೇಶನ್ ಅಂತಕ್ಕಂಥದ್ದು ಬಹಳ ನಡೀತಾ ಇದೆ ಮುಂದಿನ 3 ತಿಂಗಳಲ್ಲಿ. ಸೊ ನಿಮಗೆ ಯಾವಾಗ ಈ ವಿಡಿಯೋ ನೋಡ್ಲಿಕ್ಕೆ ಸಿಗುತ್ತೆ ಆ ದಿನದಿಂದ ನೆಕ್ಸ್ಟ್ 3 ತಿಂಗಳು ಈ ಒಂದು ಎನರ್ಜೀಸ್ನ ನೀವು ಕನ್ಸಿಡರ್ ಮಾಡ್ಬೋದು. ಹಾಗೆ ನೀವು ಈ ಒಂದು ವ್ಯಕ್ತಿಯ ವಿಚಾರದಲ್ಲಿ ಬಹಳ ಬಹಳ ಎಚ್ಚರಿಕೆಯಿಂದ ಇರಿ. ಯಾಕಂದ್ರೆ ಈ ವ್ಯಕ್ತಿ ಬರ್ತಾರೆ ಹೋಗ್ತಾರೆ, ಒಂಥರ ಆನ್ ಅಂಡ್ ಆಫ್ ಸಿಚುವೇಶನ್ ಆಗುವಂತ ಸಾಧ್ಯತೆ ಇದೆ. ಯಾವುದೇ ಕ್ಲಾರಿಟಿ ಇಲ್ಲದೆ ಯಾವ ಒಂದು ನಿರ್ಧಾರವನ್ನು ನೀವು ದಯವಿಟ್ಟು ತಗೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗೆ ನಮ್ಮ ಶ್ರೀ ಕೃಷ್ಣರಿಂದ ನಿಮಗಾಗಿ ಯಾವ ಒಂದು ಸಂದೇಶ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ನಿಮಗಾಗಿ ಶ್ರೀ ಕೃಷ್ಣರಿಂದ ಇದಕ್ಕೆ ಏನು ಪರಿಹಾರ ಇದೆ, ಅಥವಾ ನೀವು ಏನು ಆಕ್ಷನ್ ಅನ್ನ ತಗೋಬೇಕು ಈ ಒಂದು ವಿಚಾರಕ್ಕೆ ಅನ್ನೋದನ್ನ ನಾವು ನೋಡೋಣ. ವಾಸುದೇವಾಯ ನಮಃ ಅಂತ ಹೇಳ್ತಾ, ಸೊ ಮಾಯಾವಿ ಕೃಷ್ಣ ಅಂತ ಬರ್ತಾರೆ. ಸೊ ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ, ನೀವು ಏನು ನೋಡ್ತೀರಾ ಅದಷ್ಟೇ ನಿಜ ಅಲ್ಲ. ಕೆಲವೊಮ್ಮೆ ಮಾಯೆ ಸಹ ನಿಮ್ಮನ್ನ ಆವರಿಸ್ಕೊಂಡಿರುತ್ತೆ. ನೀವು ಯಾವಾಗ ನಿಮ್ಮ ಅಂತರಂಗದ ಒಂದು ಕಣ್ಣನ್ನ ತೆಗೆದು ಈ ಪ್ರಪಂಚವನ್ನ ನೋಡ್ತೀರಾ, ಅದು ನಿಮ್ಗೆ ಏನು ನಿಜ, ಅದರ ಹಿಂದೆ ಇರ್ತಕ್ಕಂಥ ಒಂದು ರಹಸ್ಯ, ಒಂದು ಮಾಯೆ ಏನು ಅಂತಕ್ಕಂಥದ್ದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಅಂತ ಹೇಳಬಹುದು. ಸೊ ಈ ಒಂದು ಮೆಸೇಜ್ ಏನಿದೆ ನಿಮ್ಗೆ ಶ್ರೀಕೃಷ್ಣರಲ್ಲಿ, ನೀವು ಒಂದು ಬಹಿರಂಗ ಅಲ್ಲೇನೆ ನಿಮ್ಮ ಅಂತರಂಗದ ಒಂದು ದೃಷ್ಟಿಕೋನದಲ್ಲಿ ಸಿಚುವೇಶನ್ಸ್ ನ ಗಮನಿಸೋಕೆ ಪ್ರಾರಂಭ ಮಾಡಿ. ಓಂ ಮಾಯಾವಿ ನಮಃ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೆ ವೀಕ್ಷಕರೇ, ನಾನು ಹೇಳಿದ್ದೆ ನಿಮಗೆ ಜೀವನದಲ್ಲಿ ಏನಾದ್ರು ಹಣಕಾಸಿನ ಸಮಸ್ಯೆ, ಲಕ್ಕಿಲ್ಲ, ಅಥವಾ ಏನೇ ಒಂದು ಕೆಲಸ ಮಾಡಕ್ ಹೋದ್ರೂ ಕೈ ಹತ್ತುತ್ತಾ ಇಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ ಅನ್ನುವವರು ಈ ಸಿಟ್ರೀನ್ ಏಂಜಲ್ನ ಪೂಜೆ ಮಾಡ್ಬೇಕಾಗುತ್ತೆ. ಯಾವ ರೀತಿ ಈ ಒಂದು ಏಂಜಲ್ನ
ಪೂಜೆ ಮಾಡ್ಬೋದು ಅಂತಂದ್ರೆ ಈ ಏಂಜಲ್ ನೋಡ್ಬೋದು ಆಲ್ಮೋಸ್ಟ್ 3 ಇಂಚ್ ಇದ್ದಾರೆ. ಸೊ ಈ ಒಂದು ಏಂಜಲ್ ನ ನೀವು ಒಂದು ಮಣೆ ಮೇಲೆ ಈ ರೀತಿ ಇಟ್ಬಿಟ್ಟು ಅವ್ರಿಗೆ ಬೇಕಿದ್ರೆ ನೀವು ರೋಸ್ ಹೂವ ಅಂತಕ್ಕಂಥದ್ದನ್ನ ಅರ್ಪಿಸ್ಬಿಟ್ಟು ಅವ್ರಿಗೆ ಧೂಪವನ್ನ ಹಾಕಿ ನಿಮ್ದೇನು ವಿಶ್ ಲಿಸ್ಟ್ ಇದೆ ಅದನ್ನ ಒಂದು ಪೀಸ್ ಆಫ್ ಪೇಪರ್ ಮೇಲೆ ಬರೀರಿ. ಬರೆದ ನಂತರ ಆ ಪೀಸ್ ಆಫ್ ಪೇಪರ್ ಮೇಲೆ ಈ ಒಂದು ಏಂಜಲ್ ನ ಇಟ್ಟು ಈ ಏಂಜಲ್ಗೆ ರೆಡ್ ರೋಸ್ ಮತ್ತೆ ಧೂಪವನ್ನ ನೀವು ತೋರಿಸ್ಬೇಕಾಗುತ್ತೆ. ಅಂಡ್ ಸ್ವಲ್ಪ ಒಂದು 10-15 ಮಿನಿಟ್ಸ್ ಕುತ್ಕೊಂಡು ಈ ಒಂದು ಏಂಜಲ್ ಮುಂದೆ ನೀವು ಪ್ರಾರ್ಥನೆಯನ್ನ ಮಾಡಿ ಈ ಒಂದು ಏಂಜಲ್ ನ ನೀವು ನಿಮ್ಮ ಪರ್ಸ್ ಅಥವಾ ನಿಮ್ಮ ಬ್ಯಾಗ್ ಅಲ್ಲಿ ಕ್ಯಾರಿ ಮಾಡೋದ್ರಿಂದ ನಿಮಗೆ ಅಪಾರವಾದ ಅದೃಷ್ಟ ಅಂತಕ್ಕಂಥದ್ದು ಒಲಿದು ಬರುತ್ತೆ. ಅಂಡ್ ನೀವು ಮಾಡುವಂತ ಕೆಲಸದಲ್ಲಿ ಸಕ್ಸಸ್ ಅಂತಕ್ಕಂಥದ್ದು ತುಂಬಾ ಬೇಗ ನಿಮ್ಗೆ ಒಲಿದು ಬರುತ್ತೆ. ಸೊ ಯಾರಿಗೆಲ್ಲ ಈ ಒಂದು ಏಂಜಲಿನ ನೆಸೆಸಿಟಿ ಇದೆ, ಸ್ಕ್ರೀನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಇದರ ಬೆಲೆ 777 ಇರುತ್ತೆ, 777 ರೂಪಾಯಿ ಇರುತ್ತೆ. ಈ ಒಂದು ಏಂಜಲ್ ಯಾವ ರೀತಿ ನಿಮ್ಗೆ ಡೆಲಿವರಿ ಚಾರ್ಜಸ್ ಎಷ್ಟು ದಿವಸದಲ್ಲಿ ಸಿಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ನೀವು ಪಡಿಬಹುದಾಗಿದೆ ವೀಕ್ಷಕರೇ. ಸೊ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಂದು ಪ್ರೀತಿ ಪಾತ್ರದೊಂದಿಗೆ ಈ ವಿಡಿಯೋವನ್ನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋ, ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋ ಒಂದಿಗೆ ನಿಮ್ಮನ್ನೆಲ್ಲರನ್ನ ನಾನು ಭೇಟಿ ಆಗ್ತೀನಿ. ಹರೇ ಕೃಷ್ಣ ಎವ್ರಿವನ್.